ಬೆಂಗಳೂರಲ್ಲಿ ಮಳೆಯಿಂದ ಹಾಳಾಗ್ತಾ ಇವೆ ರಸ್ತೆಗಳು. ಸಿಲ್ಕ್ ಬೋರ್ಡ್ ಟು ಜಯದೇವ ರಸ್ತೆ ಅಂತೂ ಡೇಂಜರ್. ವಾಹನಗಳ ಭಾರಿ ಓಡಾಟದಿಂದ ಎಲ್ಲಾ ಕಡೆ ಕಾಣೋದಕ್ಕೆ ಗುಂಡಿಗಳೇ ಸಿಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಏನು ಅನ್ನುವ ರೀತಿಯಲ್ಲಿ ಇರ್ತಿದ್ದಾರೆ. ಸಿಲ್ಕ್ ಬೋರ್ಡ್ ಕುವೆಂಪು ನಗರ ಬಸ್ ನಿಲ್ದಾಣದಲ್ಲಿ ರಸ್ತೆಗಳು ಹಾಳಾಗಿದೆ. ಅನೇಕ ಜನ ವಾಹನ ಸವಾರರು ನಾವು ಸಾವನ್ನಪ್ಪಿರುವಂತದ್ದು ರಸ್ತೆ ಗುಂಡಿಗಳಿಗೆ ಬಿದ್ದಿರೋದನ್ನ ಲಿಸ್ಟ್ ಅನ್ನೇ ಹೇಳ್ತೀವಿ. ಸೊ ಬೈಕ್ ಸವಾರರು ಸ್ಕಿಡ್ ಆಗಿ ಬೀಳೋದಾಗಿರಬಹುದು. ಈಗ ಅದು ಖಾಯಂ ಅನ್ನುವ ರೀತಿಯಾಗಿ ಆಗಿದೆ. ಅಯ್ಯೋ ಇವತ್ತಾಗತ್ತೆ ನಾಳೆ ಸುಮ್ಮನಾಗ್ತಾರೆ ಜನ, ನೆನಪೇ ಇರೋದಿಲ್ಲ ಅನ್ನುವ ರೀತಿಯ ವರ್ತನೆಯನ್ನು ಅಧಿಕಾರಿಗಳು ತೋರಿಸ್ತಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಕಿರಿದಾದ ರಸ್ತೆ ಕೂಡ ಹಾಳಾಗಿದೆ. ಕಾಮಗಾರಿಯಿಂದ ರಸ್ತೆಲ್ಲ ಧೂಳುಮಯ ಆಗಿ ಹೋಗಿದೆ. ರಸ್ತೆ ಕ್ರಾಸ್ ಮಾಡೋದಕ್ಕೆ ಮಹಿಳೆಯರು, ವೃದ್ಧರು, ವಯಸ್ಸಾದವರು ಪರದಾಡ್ತಿದ್ದಾರೆ. ಹಲವು ಅಪಘಾತ ಕೂಡ ಆಗ್ತಾ ಇದೆ. ಅದೇ ಇಷ್ಟೆಲ್ಲ ಆದ್ರೂ ಕೂಡ ಬಿಬಿಎಂಪಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೈಕೋರ್ಟ್ ಚೀಮಾರಿ ಹಾಕಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ರೀತಿ ವರ್ತನೆ ಮಾಡ್ತಾ ಇದೆ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಸಿಲ್ಕ್ ಬೋರ್ಡ್ ನ ಪರಿಸ್ಥಿತಿ ಏನು ಅನ್ನೋದನ್ನ ಸಂಪೂರ್ಣವಾದಂತಹ ಪ್ರತ್ಯಕ್ಷ ವರದಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು. ಕಳೆದ ವಾರ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಹಾಳಾಗಿದ್ದಾವೆ. ರಸ್ತೆ ಗುಂಡಿಗಳಾಗಿ ಮಾರ್ಪಾಟಾಗಿರೋದು. ನಾವೀಗ ತೋರಿಸಿರುವಂತ ರಸ್ತೆ ಏನಿದೆ ಇದು ಸಿಲ್ಕ್ ಬೋರ್ಡ್ ಇಂದ ಬನಶಂಕರಿ ಹೋಗೋ ಮಧ್ಯೆ ಬರುವಂತ ರಸ್ತೆ. ಕುವೆಂಪು ನಗರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತ ರಸ್ತೆ. ರಸ್ತೆ ಎಷ್ಟು ಹಾಳಾಗಿದೆ ಅನ್ನೋದನ್ನ ನೀಟಾಗಿ ಗೊತ್ತಾಗತ್ತೆ. ಎಲ್ಲ ರಸ್ತೆ ಮೇಲ್ಪದ್ರ ಎಲ್ಲದೂ ಕೂಡ ಕಿತ್ತು ಬಂದಿದೆ, ಧೂಳು ಬರ್ತಾ ಇದೆ. ವೆಹಿಕಲ್ಗಳ ಮೂವ್ಮೆಂಟ್ ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇರುತ್ತೆ. ರಸ್ತೆ ಗುಂಡಿಗಳಲ್ಲಿ ಓಲಾಡ್ಕಂತ ತೇಲಾಡ್ಕಂತ ವೆಹಿಕಲ್ಗಳು ಬರ್ತಾ ಇರುತ್ತೆ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ಟೂ ವೀಲರ್ನವ್ರಿಗೆ ಬಹಳ ಪ್ರಾಬ್ಲಮ್. ಯಾಕಂದ್ರೆ ರಸ್ತೆ ಮೇಲ್ಭಾಗನೇ ಈ ರೀತಿ ಕಿತ್ತು ಬಂದ್ರೆ ನಿಮಗೆ ಟಾರ್ನೋ ಏನ್ ಬೆಂಚ್ಗಳೆಲ್ಲವೂ ಕೂಡ ಕಂಡು ಬರ್ತಾ ಇದಾವೆ, ಕಲ್ಲುಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇದಾವೆ. ಸೊ ಈಗ ಹೀಗಿದ್ದಾಗ ನಿಮಗೆ ಬಹಳ ತೊಂದರೆ ಆಗುತ್ತೆ. ಟೂ ವೀಲರ್ನವರು ವೆಹಿಕಲ್ ಮೂವ್ಮೆಂಟ್ ಕೂಡ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಅತಿ ಹೆಚ್ಚಾಗತ್ತೆ. ಇದಕ್ಕೆ ಕಾರಣ ಅಂದರೆ ಈ ರೀತಿ ಎಲ್ಲ ಕಿತ್ತು ಬರ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ? ಮಳೆ ಬಂತಂದ್ರೆ ಇದ್ರಲ್ಲಿ ದಾಟ್ಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಗತ್ತೆ. ಮಹಿಳೆಯರು ಟೂ ವೀಲರ್ ಹೋಗುವಂಥವ್ರು ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. HSR ಲೇಔಟ್ ಇಂದನೂ ಕೂಡ ನಿಮಗೆ ಪುಟ್ಟೇನಹಳ್ಳಿವರೆಗೂ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡಿ ತಮ್ಮ ಏನು ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ರಸ್ತೆ ಗುಂಡಿಗಳನ್ನ ಕೆಲವೊಂದನ್ನ ಮುಚ್ಚುವಂತ ಕೆಲಸನ ಬಿಬಿಎಂಪಿ ಮಾಡಿದ್ರೆ, ಆದ್ರೆ ಆಲ್ಮೋಸ್ಟ್ ಪಾಟ್ ಹೋಲ್ಗಳನ್ನ ಮುಚ್ಚಿಲ್ಲ. ಮತ್ತು ಇರೋ ರಸ್ತೆ ಏನಿದೆ ಪೂರ್ತಿ ಮೇಲ್ಪದ್ರ ಕಿತ್ತು ಬಂದಿರೋದ್ರಿಂದ ಅಪಘಾತಗಳು ಅತಿ ಹೆಚ್ಚು ಆಗ್ತಾ ಇದ್ದಾವೆ. ಇದಕ್ಕೆ ಕಡಿವಾಣ ಹಾಕಿ ಅಂತ ಹೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಬೆಂಗಳೂರಿನ ಹೇರೋಹಳ್ಳಿಯಲ್ಲಿ ರಸ್ತೆ ಗುಂಡಿಗಳಿಂದ ನರಕವೇ ಕಾಣಿಸ್ತಾ ಇದೆ. ಸುಮಾರು 2 ಕಿಲೋಮೀಟರ್ ವರೆಗೂ ರಸ್ತೆಯ ತುಂಬೆಲ್ಲ ಕಾಣೋದಿಕ್ಕೆ ಇರೋದು ಬರೀ ಗುಂಡಿಗಳು ಮಾತ್ರ. ಈ 2 ಕಿಲೋಮೀಟರ್ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಗುಂಡಿಗಳಿವೆ. ನೀವು ಲೆಕ್ಕ ಹಾಕಿ ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳಿ ಹೇರೋಹಳ್ಳಿನ ರಸ್ತೆ ಗುಂಡಿಗಳ ಬಗ್ಗೆ ನಮ್ಮ ರಿಪೋರ್ಟರ್ ಹಂಸ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಸದ್ಯಕ್ಕೆ ತಪ್ಪೋ ರೀತಿ ಕಾಣಿಸ್ತಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ಒಂದು ವರದಿನ ಮಾಡ್ತಾ ಬಂದಿದೆ. ಸೊ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆಳ್ತಿಲ್ಲ. ಸದ್ಯಕ್ಕೆ ನಾನೀಗ ಮತ್ತೊಂದು ಏರಿಯಾದಲ್ಲಿದ್ದೀನಿ. ಇಲ್ಲಿ ಹೇರೋಹಳ್ಳಿ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲೂ ಕೂಡ ಪಾಟ್ ಹೋಲ್ಗಳ ಸಮಸ್ಯೆ ತುಂಬಾನೇ ಇದೆ. ಸದ್ಯಕ್ಕೆ ನೀವು ನೋಡ್ತಿರಬಹುದು ಇಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಹೇರೋಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅಂದ್ರಹಳ್ಳಿ ಹತ್ರ ಬರುತ್ತೆ ಇದು. ಸೊ ಅಲ್ಲಿಂದ ಕಂಪ್ಲೀಟ್ ಆಗಿ ಸುಮಾರು 1 ರಿಂದ 2 ಕಿಲೋಮೀಟರ್ ಅಷ್ಟು ಒಂದು ರಸ್ತೆ ಸಂಪೂರ್ಣವಾಗಿ ರಸ್ತೆ ಗುಂಡಿಗಳಿಂದಲೇ ತುಂಬಿ ಹೋಗಿದೆ. ಪ್ರತಿ ಬಾರಿ ಕೂಡ ಒಂದು BWSS ಅಂದ್ರೆ ಕಾವೇರಿ ವಾಟರ್ ಪೈಪ್ ಕಲೆಕ್ಷನ್ ಇರ್ಬೋದು, ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಕನೆಕ್ಷನ್ ಇರ್ಬೋದು ಅಂತ ಪ್ರತಿ ಬಾರಿನೂ ಕೂಡ ಇಲ್ಲಿ ಬಂದು ರಸ್ತೆನ ಅಗಿತಾರೆ. ಆದ್ರೆ ಅಗದ್ಮೇಲೆ ಯಾರು ಕೂಡ ಮುಚ್ಚೋದಿಲ್ಲ. ಸೊ ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿನ ಜನರು ಇಲ್ಲಿ ಓಡಾಡೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಅನ್ನ ಅಂದ್ರೆ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನೀವೇ ನೋಡ್ತಿದ್ದೀರಾ ಇಲ್ಲಿ 2 ವೀಲರ್ಸು 4 ವೀಲರ್ಸು ಎಲ್ಲರೂ ಕೂಡ ಇಲ್ಲಿ ಓಡಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಸೊ ಬೇರೆ ಬೇರೆ ಕಡೆಯಿಂದಾನು ಕೂಡ ಇಲ್ಲಿಗೆ ಬರ್ತಾರೆ. ಅಂತವ್ರಿಗೂ ಕೂಡ ಇಲ್ಲಿ ಒಂದೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ರಸ್ತೆ ಸರಿ ಇಲ್ಲ, ರಸ್ತೆ ಗುಂಡಿಗಳಿದೆ ಅನ್ನುವಂಥದ್ದು. ಇಲ್ಲಿ ಪ್ರತಿ ಬಾರಿಯೂ ಕೂಡ ಒಂದು ಅಧಿಕಾರಿಗಳು ಇನ್ಸ್ಪೆಕ್ಷನ್ ಬಂದಾಗ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಯಾರೊಬ್ರು ಎಚ್ಚೆತ್ಕೊಳ್ಳೋದಿಲ್ಲ. ಕಾಮಗಾರಿ ನಿಮಿತ್ತ ಬರ್ತಾರೆ, ಇಲ್ಲಿ ರಸ್ತೆನ ಅಗಿತಾರೆ, ಹೋಗ್ತಾರೆ. ಆದ್ರೆ ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅದನ್ನ ಮುಚ್ಚಬೇಕಾದವರು ಅವರೇ. ಆದ್ರೆ ಆ ಒಂದು ಕೆಲಸ ಇಲ್ಲಿ ಸರಿಯಾಗಿ ಆಗ್ತಿಲ್ಲ ಅನ್ನುವಂತಹ ಒಂದು ದೂರು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಇಲ್ಲಿ ಅನೇಕ ಸಾರಿ
ಇಲ್ಲಿ ಓಡಾಡುವಂತಹ ಜನರಿಗೆ ಈ ಒಂದು ರಸ್ತೆ ಗುಂಡಿಯಿಂದಲೇ ಆಕ್ಸಿಡೆಂಟ್ಗಳಾಗಿರುವಂತದ್ದು, ಜೊತೆಗೆ ಇಬ್ಬರು ಇಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಈಗಾಗಲೇ ಇಲ್ಲಿ ಹೇಳ್ತಿದ್ರು. ಸೊ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಮುಂದಾಗಿಲ್ಲ? ಇಲ್ಲಿ ಕೇವಲ ಒಂದು ರಸ್ತೆ ಗುಂಡಿ ಇಲ್ಲ, ಕಂಪ್ಲೀಟ್ ಆಗಿ ನಾವು 2 ಕಿಲೋಮೀಟರ್ ನೋಡಿದ್ರೆ ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳೇ ಕಾಣಿಸುತ್ತೆ. ಹೀಗಿರ್ಬೇಕಾದ್ರೆ ಯಾಕೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದೇ ಈಗ ಇರುವಂತಹ ದೊಡ್ಡ ಪ್ರಶ್ನೆ. ಇನ್ನಾದ್ರೂ ಕೂಡ ಇಲ್ಲಿನ ಜನರ ಸಮಸ್ಯೆಯನ್ನ ಆಲಿಸಿ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಬಂದು ಈ ಒಂದು ರಸ್ತೆಯಲ್ಲಿ ಆಗ್ತಿರುವಂತಹ ಸಮಸ್ಯೆಯನ್ನ ನೋಡಿ ಇದಕ್ಕೆ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆ ಗುಂಡಿಯಿಂದಲೇ ಇನ್ನಷ್ಟು ಜನರಿಗೆ ಆಕ್ಸಿಡೆಂಟ್ಗಳು ಅಥವಾ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಂಭವ ಇದೆ. ಸೊ ಇದನ್ನ ಏನಾದ್ರೂ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಈಗಲೇ ಬಂದು ಈ ಒಂದು ರಸ್ತೆ ಸಮಸ್ಯೆಗೆ ಮುಕ್ತಿಯನ್ನ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.